ಕಾರಣ. ಅಂತಹ ನಾನು ನಿನ್ನ ಸಮ್ಮುಖದಲ್ಲಿ ನಿಂತಿದ್ದೇನೆ, ಸೋತು ಬಂದಿದ್ದೇನೆ. ಯಥಾರ್ಥಕ್ಕಾದರೂ ಮಾತಾಡಬೇಕು ಅಂತ ಹಂಬಲಿಸುತ್ತಿರುವವರ ಜೊತೆ ನಗುಮುಗದಿಂದ ಮಾತಾಡುವುದಕ್ಕೆ ನಿನಗೆ ತಿಳಿಯಲಿಲ್ಲವೇ? ನಿನ್ನನ್ನು ಕಂಡರೆ ನೀನೊಬ್ಬಳು ಸಂಸ್ಕಾರವಂತೆ ಅಂತ ಅರ್ಥ ಆಗ್ತದೆ. ಮಾತಿಗೆ ಮಾತು ಸೇರಿಸಿ ಒಂದು ಸಂಭಾಷಣೆಯನ್ನು ಮಾಡುವುದಕ್ಕೆ ನೀನೇನು ತಿಳಿಯದೇ ಇದ್ದವಳಲ್ಲ. ಇದು ನನ್ನ ಶರೀರದ ಬಿಸುಪು, ನನ್ನ ಶರೀರದ ಕಾವು ನನ್ನನ್ನು ದಹಿಸುವುದಕ್ಕೆ ಆರಂಭ ಮಾಡಿದೆ. ಅದಕ್ಕೆ ಯಾವ ವೈದ್ಯರಲ್ಲಿ ಕೇಳಿದರೂ ಒಂದೇ ಮದ್ದು ಹೇಳಿದ್ದವರು, ಉಷ್ಣದ ಕಾಲದಲ್ಲಿ ಶೀತವಾಗಿಯೂ ಶೀತದ ಕಾಲದಲ್ಲಿ ಉಷ್ಣವಾಗಿಯೂ ಇರುವುದು ಹೆಣ್ಣಿನ ದೇಹ. ಆ ದೇಹವನ್ನೊಮ್ಮೆ ಅಪ್ಪಿ ಹಿಡಿದೆ ಅಂತಾದರೆ ನಿನ್ನ ಅಂತರಂಗ ಕುದಿಯುವುದು ನಿಲ್ತದೆ, ನಿನ್ನ ದೇಹಕ್ಕೆ ಶಾಂತಿ ಸಮಾಧಾನ ದೊರಕುತ್ತದೆ ಅಂತ ಹೇಳಿದರು. ಹಾಗೆ ನಿನ್ನ ಬಳಿಗೆ ಬಂದಿದ್ದೇನೆ. ಸೈರೇಂದ್ರಿ, ಒಂದು ಮನಸ್ಸು ಮಾಡೆ. ಯಾಕೋ ಈ ಮಾತು? ಏಕೆಲೋ ನಿನಗಿಲ್ಥ ಮಾತು ಸಾಕೆನ್ನೊಡನೆಗಿನಿತು, ಸಾಕು ಸಾಕೆನ್ನೊಡನಿನಿತು. ಜೋಕೆಗಿಂದಲೈದು ಮನೆಗೆ ಕಾಕನಾಡದಿನಿತು. ಜೋಕೆಗಿಂದಲೈದು ಮನೆಗೆ ಕಾಕನಾಡದಿನಿತು. ಪರನಾರಿಯಗಳು ಪಿಯಮನ ಅಂಡಲೆಗೆ ಸಿಲುಕಿ, ಪರನಾರಿಯರ್ಗಿ ಅಳುಪಿಯ ಮನಂಡಲೆಗೆ ಸಿಲುಕಿ ವ್ಯರ್ಥ ನರಕದಲ್ಲಿ ಕ್ರಿಮಿಗಳಂತೆ ಉರುಳುವುದೇನೋ ಸ್ವಾರ್ಥ. ನರಕದಲ್ಲಿ ಕ್ರಿಮಿಗಳಂತೆ ಉರುಳುವುದೇನೋ ಸ್ವಾರ್ಥ. ಯಾಕೆಲೋ ಯಾಕೆಲೋ ನಿನಗಿಲ್ದ ಮಾತು ಸಾಕು ಎನ್ನೊಡನೆಗಿನಿತು. ಜೋಕೆಗಿಂದಲೈದು ಮನೆಗೆ ಕಾಕನಾಡದಿತು. ಏಕೆಲೋ ನಿನಗಿಲ್ದ ಇಂಥ ಮಾತು. ತಡಕಿತಕ ತಡೆ. ಅಯ್ಯೋ, ಮಾತುಗಳು ಮಿತವಾಗಿರಬೇಕು, ಮಾತು ಮಧುರವಾಗಿರಬೇಕು, ಮಾತು ಮೃದುವಾಗಿರಬೇಕು. ಎಷ್ಟೆಲ್ಲ ಆಡಿದರೂ ನೀನು ತಿಳಿದವನಿದ್ದೀ. ಆದರೆ ಈ ನಿನ್ನ ಮಾತುಗಳು ಕಠೋರವಾಗುತ್ತಿದೆ, ನಿನ್ನ ಮಾತುಗಳು ಕಾಠಿಣ್ಯವಾಗುತ್ತಿದೆ. ಅಯ್ಯೋ, ಕರ್ಕಶವಾಗುತ್ತಿದೆ. ಏನಯ್ಯ ಇದು? ಅಂದ್ರೆ ಈ ದಾರಿಯಲ್ಲಿ ನನ್ನನ್ನು ತಡೆದು ನಿಲ್ಲಿಸಿ ಅಶ್ಲೀಲ ಮಾಡುತ್ತಿರುವೆ. ಅಷ್ಟು ಮೃದುವಾಗಿ ಮಾತಾಡ್ತಾ ಇದ್ದೇನೆ ನಾನು. ನಿನ್ನ ಅಂತಹ ಸ್ವರವು ಮಧುರವಾದಂತಹ ರೀತಿಯಲ್ಲಿ ಇರಬಹುದು, ಆದರೆ ಆ ವಿಷಯಗಳು ಅಶ್ಲೀಲ ಅಲ್ವೇ? ಸಾಧ್ವಿಯಾದವಳಿಗೆ ಅದು ಕರ್ಕಶವಾಗುವುದಿಲ್ವೇ ಹೇಳು? ಬಾತ ಗಂಡು ಹೆಣ್ಣಲ್ಲಿ ಹೇಳಬಾರದ ನುಡಿಗಳೇ ಇದು. ಅಯ್ಯ, ನನಗೆ ಬೇಕು, ನಿನ್ನಲ್ಲಿ ಉಂಟು, ಒಂದು ವಿನಿಮಯ ಅಷ್ಟೇ. ನೀನೊಂದು ಗಂಡು, ನಾನೊಂದು ಹೆಣ್ಣು. ಆದರೆ ನೀನೆಲ್ಲಿರುವವನು, ನಾನೆಲ್ಲಿರುವವಳು ಎನ್ನುವುದನ್ನು ಯೋಚನೆ ಮಾಡು. ಇಲ್ಲಿದ್ದಿ ನೀನು ನಮ್ಮ ಅಕ್ಕನ ಸೇವಕಿ, ಹೌದಲ್ಲ? ಹಾಗಾದ್ರೆ ನಿನ್ನ ಅಕ್ಕನ ಮನೆಯ ಹೆಣ್ಣು ನಾನು ಅಂತ ಆದ್ರೆ ನಾನು ನಿಮ್ಮ ಮನೆಯವಳು. ಹೌದು. ನಮ್ಮ ಮನೆಯ ಹೆಣ್ಣಿಗೆ ಮತ್ತೊಬ್ಬ ಕಾಮುಕನು ಉಪಟಳವನ್ನು ನೀಡುತ್ತಾನಂತ ಆದ್ರೆ ಬಡಿಬೇಕು. ಅದನ್ನು ನಿವಾರಿಸುವಂತ. ಖಂಡಿತ ಹೊಡೆದೇನು, ನಾನು ನೋಡುವುದನ್ನು ಬೇರೆಯವರು ನೋಡಿದ್ರು. ಸರಿಯಲ್ಲ ಈ ಮಾತು. ಅಂತಿರುವಾಗ ಮನೆಯವನಾಗಿರುವಂತ ರಕ್ಷಣೆ ಮಾಡಬೇಕಂತ ನೀನೇ ನನ್ನನ್ನು ಈ ರೀತಿಯಲ್ಲಿ ಬಳಲಿಸುವೆ ಅಂತಾದ್ರೆ, ಇಂಥ ಮಾತುಗಳನ್ನಾಡುವೆ ಅಂತಾದ್ರೆ ಸರಿಯಾದುದಲ್ಲ. ನಿನಗೆಂತ ವ್ಯಕ್ತಿತ್ವವಿದೆ. ನಿನ್ನ ಸ್ವಾಗತಕ್ಕೋಸ್ಕರವಾಗಿ ಈ ವಿರಾಟನಗರ ಎಷ್ಟು ಸಮಯದಿಂದ ಕಾಯುತ್ತಿತ್ತು ಗೊತ್ತೇ? ನಿನ್ನ ಬರ ನಿರೀಕ್ಷೆಯಲ್ಲಿದ್ದದು ಮಾತ್ರವಲ್ಲ, ನಿನ್ನ ಆಗಮನದ ಹೊತ್ತಿನಲ್ಲಿ ಎಷ್ಟು ಸಂಭ್ರಮವನ್ನು ಪಟ್ಟುಕೊಂಡಿದ್ದರು. ಹಾಗಾದ್ರೆ ನೀನೇನು, ನೀನೆಷ್ಟು ಎನ್ನುವಂತ ತಿಳಿಯುವಂತಹ ಒಂದು ಕುತೂಹಲ ನನಗೂ ಇತ್ತು.
ಆದ್ರೆ ಆ ಬಳಿಕ ನಿನ್ನ ವರ್ತನೆ ನೋಡಿದರೆ ನಿನ್ನ ಮುಖ ಕಾಣುವುದಕ್ಕೆ ಇಷ್ಟವಾಗುತ್ತಾ ಇಲ್ಲ, ನಿನ್ನ ಮಾತುಗಳನ್ನು ಕೇಳುವುದಕ್ಕೆ ನನಗೆ ಸಾಧ್ಯವಾಗುತ್ತಿಲ್ಲ. ನಾನು ಮದುವೆಯಾದ ಹೆಣ್ಣು, ಪರನಾರಿಯೂ ನಾನು. ಯೋಚನೆ ಮಾಡು, ಗಂಡೊಬ್ಬ ಹೆಣ್ಣನ್ನು ಬಯಸುವುದು ಸಹಜವೇ, ಪ್ರಕೃತಿ ನಿಯಮ. ಆದರೆ ಮತ್ತೊಬ್ಬರ ಹೆಂಡತಿ ಪರನಾರಿಯನ್ನು ಬಯಸಿದರೆ ಆ ದಂಡಧರನಾದಂತಹ ಯಮನು ಸತ್ತ ಬಳಿಕ ಪರಿಪರಿಯಲ್ಲಿ ನರಕವನ್ನು ಕೊಡುತ್ತಾನೆ. ಕುಂಭಿಪಾಕ, ಕ್ರಿಮಿ ಭೋಜನದಂತಹ ನರಕಗಳಿದೆ, ಆ ನರಕದಲ್ಲಿ ಕ್ರಿಮಿಯಾಗಿ ಉರುಳಿಸುತ್ತಾನೆ. ನಿನ್ನಂತ ಸಾಹಸಿಗೆ, ನಿನ್ನಂತ ವಿಕ್ರಮಿಗೆ, ನಿನ್ನಂತ ಮಹಾವಲ್ಲನಿಗೆ ಸರಿಯಲ್ಲ. ಮನೆಗೆ ಹೋಗುವ ಕರುಣವಿಲ್ಲ ನಿನಗೆ ಸುಲಲಿತಾಂಗಿ. ಸುಲಲಿತಾಗಿ ನೋಡಿನಿತು ಕರುಣವಿಲ್ಲ ಇನಿತು ಕರುಣವಿಲ್ಲ ನಿನಗೆ ಲಲರಿ ನಿನ್ನೊಣ ಬಲಿಗೆ ಸಿಲುಕಿ ಪೋಪಿನಿಂದು ಮನೆಗೆ ಲಲನೆ ನಿನ್ನ ಬಲಿಗೆ ಸಿಲುಕಿ ಲಲನೆ ನಿನ್ನ ಬಲಿಗೆ ಸಿಲುಕಿ ಪೋಪೆ ನಿಲ್ದು ಮನೆಗೆ ನಾ ಪೋಪಿ ನಿಲ್ದು ಮನೆಗೆ ರಮಿಸದುಳ್ಳಿ ಜೀವನೈಸೆ ಮಲ್ಲಯ್ಯ ಗೌದಿ ನಿನ್ನೊಡನೆ ರಮಿಸದುಳ್ಳಿ ಜೀವನೈಸೆ ಚೆಲುವಿ ಜೀವದ ಮೇಲೆ ಸರಸವೇನೆ ಚಂಪಕನಾಸೆ ಸುಲಲಿತಾಂಗಿ ಸುಲಲಿತಾಂಗಿ ಸುಲಲಿತಾಂಗಿ, ನಿನ್ನ ಪಾಲಿಗೆ ನಯೋಕ್ತಿಗಳಿರಬಹುದು, ನಿನ್ನ ಪಾಲಿಗೆ ನೀನಾಡುತ್ತಿರುವುದು ಸದ್ಬೋಧನೆಯ ಉಕ್ತಿಗಳೇ ಆಗಿರಬಹುದು. ಆದರೆ ಏನು, ನನ್ನ ಸ್ಥಿತಿಯನ್ನೊಮ್ಮೆ ಆಲೋಚನೆ ಮಾಡು. ನಿನ್ನನ್ನು ಕಂಡಿದ್ದೇನೆ, ಸುಖವನ್ನು ಮೈತುಂಬ ಉಣ್ಣಬೇಕು ಎನ್ನುವಂತಹ ಕಾಂಕ್ಷೆಯಿಂದ ಮುಂದೆ ಬಂದಿದ್ದೇನೆ. ನೀ ಹೇಳ್ತಿ ಮನೆಗೆ ಹೋಗುವಂತ. ನನ್ನ ದೇಹಕ್ಕೆ ಮತ್ತೊಬ್ಬರು ಗಾಯ ಮಾಡಿದ್ದಿಲ್ಲ, ಆದರೆ ನಿನ್ನ ನೋಟ, ನಿನ್ನನ್ನು ಕಂಡ ಆ ಕ್ಷಣ ನನ್ನ ಅಂತರಂಗದಲ್ಲಿ ಒಂದು ಗಾಯವಾಗಿದೆ. ಅದಕ್ಕೆ ಸರಿಯಾದಂತಹ ಶುಶ್ರೂಷೆ ಇಲ್ಲದೆ ಇದ್ರೆ ನಾ ಮನೆಗೆ ಹೋದರೂ ರೋಗಿಷ್ಠನೇ ಆಗ್ತೇನೆ. ಮತ್ತೆ ಹೇಳಿದೆಯಲ್ಲ, ಏನು ನರಕದಲ್ಲಿ ಹಾಗೆ ಹೀಗೆ ಸತ್ತ ಮೇಲೆ, ಹೌದಪ್ಪ, ಜೀವಂತ ಇರುವಾಗ ನಿನ್ನಂತಹ ಹೆಣ್ಣಿನ ಸುಖವನ್ನು ಪಡೆಯದೇ ಇದ್ರೆ ಮತ್ತೆ ಸತ್ತ ಮೇಲೆ ಹಾಗುಂಟು ಹೀಗುಂಟು ಹೇಗಿದ್ರೇನೆ? ಸತ್ತ ದೇಹಕ್ಕೆ ಕೊಳ್ಳಿ ಇಟ್ಟರೇನು, ಅದಕ್ಕೆ ಮಣ್ಣು ಹಾಕಿದ್ರೇನು, ಎರಡೂ ಒಂದೇ. ಅದು ಹಾಗಲ್ವಲ್ಲ. ಮತ್ತೆ ಪರಮಾರ್ಥದ ಚಿಂತನೆಯಿಂದಲೇ ನಮ್ಮ ಈ ಬದುಕನ್ನು ನಾವು ಸಾಗಿಸಬೇಕಾಗಿದೆ. ಕೇವಲ ಪ್ರಾಣಿಗಳಂತೆ ನಾವು ಬದುಕುವುದಲ್ವಲ್ಲ. ಅಲ್ಲ, ಒಬ್ಬ ಮನುಷ್ಯನಾದವನಿಗೆ ಪುರೋಗತಿಯೂ ಉಂಟಲ್ಲ, ಉಂಟು. ಅದ್ರ ಬಗ್ಗೆ ನೀನು ಯಾಕೆ ಯೋಚಿಸಕೂಡದು? ಏನಿಲ್ಲ, ದಾಸಿಯನ್ನು ಕೂಡಬಾರದು ಅಂತ ಯಾವ ಸಂಪುಟದಲ್ಲಿಯೂ ಇಲ್ಲ. ದಾಸಿಯಾದವಳು ನಮ್ಮ ಸತ್ತಿನವಳು. ಹಾಗಿದ್ರೆ ನಾನು ಪರನಾರಿ ಎನ್ನುವುದನ್ನು ಆಡಿದೆ ಅಲ್ಲ. ಪರನಾರಿ ಆದ್ರೇನು? ನಿನ್ನ ಗಂಡದಿರಲ್ಲಿದ್ದಾರೆ. ಅಯ್ಯೋ, ನನ್ನ ಸುತ್ತಮುತ್ತಲೇ ಇದ್ದಾರೆ, ಅದೃಶ್ಯರಾಗಿದ್ದಾರೆ. ನೀನು ಯಾಕೆ ಅಂತಹ ಗಂಡಂದಿರಿದ್ದು ಕೆಲಸಕ್ಕೆ ಬಂದದ್ದು? ಏನು ಮಾಡೋಣ, ನನ್ನ ಪರಿಸ್ಥಿತಿ ಹಾಗಿದೆ, ಜೀವನವೇ ಹಾಗಿದೆ. ಪರಿಸ್ಥಿತಿಯಲ್ಲಿ ಕೆಲವು ಸಲ ಕೆಲವು ಒಪ್ಪಂದಕ್ಕೆಲ್ಲ ಒಳಗಾಗಬೇಕಾಗ್ತದೆ. ಅಂತ ಅನಿವಾರ್ಯತೆಯು ನನಗಿಲ್ಲ. ನನಗೆ ನೀನು ಬೇಕು. ನಿನ್ನ ದೇಹ ಸುಖವನ್ನು ಪಡೆದ ಎಲೆ ಕೂಡ ಪ್ರಾಣವನೇಕೆ ಕಳಕೊಂಬೆನಿಗೆ ಬೇಡ, ಕೊಲ್ಲುವರೆನ್ನುವ ಪತಿಗಳು ಹೇಳಿದರೆ ನಿಲ್ಲಗಾಡ.
ತೆಗೆದುಕೊಂಡೆಯ? ಸಾರಿ ಸಾರಿ ಹೇಳಿದ್ದೇನೆ. ಏನು? ನಾನು ನಿಮ್ಮ ಮನೆಯ ಹೆಣ್ಣು, ನನ್ನ ಕುರಿತಾದ ನನ್ನ ತಳ್ಳಿಗೆ ಬರಬೇಡ ಎನ್ನುವ ಹಾಗೆ. ಆದರೂ ಪ್ರಬಲನಿದ್ದೇನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಮತ್ತೆ ಮುಂದಾಗಿ ಬರುತ್ತೆ ಅಂತಾದ್ರೆ ನಿನಗೆ ಎಚ್ಚರಿಕೆಯ ಮಾತುಗಳನ್ನು ಆಡುತ್ತಿದ್ದೇನೆ. ಏನು? ನಿನ್ನ ಅಕ್ಕನ ಮನೆಯಲ್ಲಿ ನಾನು ಆಶ್ರಿತಳಿರಬಹುದು, ಹಾಗಂತ ನಾನು ಅಬಲೆಯಲ್ಲ ಎನ್ನುವ ಯಾಕಾಗಿ ಆಡಿದೆ. ಗಂಧರ್ವರುಗಳು ನನ್ನ ಪತಿಗಳಿದ್ದಾರೆ. ನನ್ನ ಚಲನವಲನವನ್ನು ಸೂಕ್ಷ್ಮವಾಗಿ ತಿಳಿಯುತ್ತಾ ನನ್ನ ಸುತ್ತಮುತ್ತಲೇ ಅವರು ಅದೃಶ್ಯರಾಗಿದ್ದಾರೆ. ಒಂದೊಮ್ಮೆಗೆ ಯಾರಿಂದಲಾದ್ರೂ ನನಗೆ ಅನ್ಯಾಯವಾಗುವಂತ ಒಂದು ಸ್ಥಿತಿ ಬಂತು ಅಂತಾದ್ರೆ ನನ್ನ ರಕ್ಷಣೆಗೆ ಸದಾ ಧಾವಿಸಿಯೂ ಬರುತ್ತಾರೆ ನನ್ನ ಮೇಲೆ ಪ್ರೇಮವುಳ್ಳ ಪತಿಗಳವರು. ಹೆಚ್ಚೇನು, ಗಂಧರ್ವರಾದ ಅವರ ಕೈಗಳಲ್ಲಿ ವಿಶೇಷವಾದ ಆಯುಧಗಳಿದೆ. ಆ ಆಯುಧಕ್ಕೆ ನನ್ನ ರಮಣರಿಗೆ ನಿನ್ನ ಪ್ರಾಣ ಕೊಡದಿರು. ದಾಸಿಯಾದ ನಿನ್ನಲ್ಲಿ ಪ್ರೇಮ ವಿಚ್ಛೆಯನ್ನು ಕೇಳಿದೆ ಅಂತಾದ್ರೆ ನೀನಾಡುತ್ತಿರುವ ನುಡಿ ನನಗೆ ಹೆದರಿಕೆಯಾಗುವುದಕ್ಕೆ. ಹೆದರಿಕೆ ಎನ್ನುವ ಶಬ್ದಕ್ಕೆ ಏನರ್ಥ ಅಂತ ಗೊತ್ತಿಲ್ಲದೆ ಇದ್ದವ ಕೀಚಕ ದೇಹ ಸುಖವನ್ನು ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳ್ತಿದ್ರೆ ಬಿಡುತ್ತಿದ್ದೇನವ ಏನು? ನಿನ್ನನ್ನು ಹುಟ್ಟಿದ್ರೆ ನಿನ್ನ ಗಂಧರ್ವ ಪತಿಗಳು ನನ್ನನ್ನು ಕೊಲ್ತಾರೆ. ಅತಿ ಬಲಾನ್ವಿತರವರಿದ್ದಾರೆ. ನನ್ನನ್ನು ಕೊಲ್ಲುವವರು ಯಾರು ಅಂತ ನನಗೂ ಒಮ್ಮೆ ನೋಡಬೇಕು. ನನಗೆ ಊರಲ್ಲಿ ಯಾರು ಎದುರು ನಿಲ್ಲುವವರಿಲ್ಲ. ನಾನು ಕೆಲವು ಸಲ ಮೃಗ ಪಕ್ಷಿಗಳಲ್ಲಿ ಹೋರಾಟ ಮಾಡುವುದು, ಕಲ್ಲು ಬಂಡೆಗಳಿಗೆ ಹೊಡೆಯುವುದು. ನನಗೂ ಹೊಡೆಯುವವರಿದ್ದಾರೆ ಅಂತಾದ್ರೆ ಯಾರವರು ಅಂತ ನೋಡಬೇಕು. ಬರಿದೇ ಪ್ರಾಣವನ್ನು ಕಳ್ಕೊಳ್ಬೇಡ. ಬರಿದೇ ಸಾವಿಗಾದ್ರೂ ಒಂದು ಸಾರ್ಥಕತೆಯೂ ಬೇಕು. ಬರಿದೆ ಅಲ್ವಲ್ಲ, ನಿನ್ನನ್ನು ನಾನು ಬಯಸಿ ಬರುವುದಲ್ವ ಸಾವು. ಬೇಡ ಕೀಚಕ, ನಿನ್ನ ಅನಿವಾರ್ಯತೆ ಈ ದೇಶಕ್ಕಿದೆ. ವಿರಾಟ ನಗರಕ್ಕೆ ನೀನು ಅನಿವಾರ್ಯವಾಗಿದ್ದೀನಿ. ನೀನಾ ಉಪದೇಶ ಎಲ್ಲ ಕಟ್ಟುಕತೆ ಎಲ್ಲ ಹೇಳುವುದು ಬೇಡ. ನಿನ್ನನ್ನು ಬಯಸಿ ನೀ ಸಿಕ್ಕದೇ ಇದ್ರು ನಾ ಸಾಯುವುದೇ. ನಿನ್ನನ್ನು ಬಯಸಿ ನೀನು ಸಿಕ್ಕುವ ದಾರಿಯಲ್ಲಿ ನಾ ಸತ್ರೆ ಮತ್ತೆ ರಗಳಿಲ್ಲಲ್ಲ. ಯಾಕೋ ನೀನು ಬೇಡ ಕೀಚಕ. ಬೇಕು ಬೇಕು. ದಾರಿ ಬಿಡು. ಮನೆಗೆ ಹೋಗು. ಬಳಲಿಸಬೇಡ ನನ್ನನ್ನು. ಒಳ್ಳೆ ಆಯಕಟ್ಟಿನ ಪ್ರದೇಶದಲ್ಲಿ ಸಿಕ್ಕಿದ್ದಳು. ನಾನು ಏನು ಮಾಡಿದ್ರು ಅವಳು ಇಷ್ಟು ಬೇಗ ಓಡ್ತಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ಹೋದಳು? ಅಕ್ಕನ ಮನೆಗೆ ಹೋಗುದಲ್ವ? ಅಷ್ಟೇ. ನೋಡು, ಅಕ್ಕನಿಗೆ ನಾವು ತಮ್ಮ ನುಡಿ ನಿನ್ನ ನನದ ಸಿರಿ ಕಂದಿದೆ ಏನು ಬಾದೆ ತಮ್ಮ ಮಾನಿನಿಯ ಕೆಣಕಿದೆಯೋ ಬುದ್ಧಿ ವಿಹೀನನಾಗಿ ಮಾನಿನಿಯ ಕೆಣಕಿದೆಯೋ ಬುದ್ಧಿ ವಿಹೀನನಾಗಿ ಏನು ಬಂದೈ ತಮ್ಮ ತಮ್ಮ ಏನು ಬಂದೈ. ಏನಿದು ವಿಚಿತ್ರ ಕಾಣ್ತಾ ಇದ್ದೇನೆ. ಸದಾಕಾಲ ತಲೆ ಎತ್ತಿಕೊಂಡು ಬರುವವನು ನನ್ನ ತಮ್ಮ, ತಲೆ ತಗ್ಗಿಸಿಕೊಂಡು ಬರ್ತಾ ಇದ್ದೀಯ. ಏನಾಯ್ತು ನಿನಗೆ? ಯಾಕೆ ಹೀಗೆ ಬರ್ತಾ ಇದ್ದೀಯ? ಹಾ ಗೊತ್ತಾಯಿತು. ಏನು ಅವಳನ್ನು ದಾರಿ ಮಧ್ಯದಲ್ಲಿ ನೋಡಿದ್ದೀಯ ನೀನು? ಅವಳನ್ನು ಏನಾದ್ರೂ ಮಾತಾಡಿಸುವುದಕ್ಕೆ ಹೋಗಿದ್ದೀಯಾ? ಅವಳಿಂದ ಏನಾದ್ರೂ ಬಿರುನುಡಿಯನ್ನು ಕೇಳಿದ್ದೀಯಾ? ಏನಾಯ್ತು ಮಗನೇ, ಹೇಳು ಕಂದ, ನೀನು ಯಾಕೆ ಹೀಗಿದ್ದೀಯ? ಅಕ್ಕ ಕೇಳೆಂಬುದಿನ್ನೇನೋ ಮಿಕ್ಕಾನೆಲ್ಲ ಸ್ಮರಣೋ ನುರಗೆ ಸಿಕ್ಕಿದೆ ನಾಶರಕ್ಕೆ ನುರಗೆ ಸಿಕ್ಕಿದೆ ನಾಶರಕ್ಕೆ. ಅಕ್ಕ ನಿನ್ನ ಗೆಳತಿಯರ ನಡುವೆ ಕಂಠಜೋರ್ವಾಣಿಗಳು
ಎನ್ನ ಮನವನವಳು ಅಕ್ಕ ಅಕ್ಕ ಕೇಳೆಂಬುದಿಲ್ಲೇನು ಆ, ಆ, ಅಕ್ಕ ಏನಾಯ್ತು ಮಗನೇ? ಅಕ್ಕ, ಓ ನನ್ನ ಬೇಸರದ ವಿಷಯ ನಿನಗೆ ಅಗತ್ಯ